ಧ್ಯಾನ ಎಂದ್ರೇನು ಎನ್ನುವಂತಹ ಪುಸ್ತಕ ನಿಮ್ಮ ಕೇಂದ್ರದಲ್ಲಿ ಸಿಗುತ್ತಾ ಅಮ್ಮ? ಕೇಂದ್ರದಲ್ಲಿ ಧ್ಯಾನ ಅಂದರೆ ಏನು ಅನ್ನೋ ಪುಸ್ತಕ ಸಿಗಲ್ಲ. ಆದರೆ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮಸ್ತಕದಲ್ಲಿ ಸಿಗುತ್ತೆ. ಯಾಕೆಂದರೆ ಆ ಜಾಗ ಧ್ಯಾನ ಆಗೋದು, ಧ್ಯಾನದ ಬಗ್ಗೆ ತಿಳ್ಕೊಳ್ಳೋದಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಮೆಡಿಟೇಷನ್ ಬಗ್ಗೆ ಈ ಬಗ್ಗೆ ಮಾತಾಡ್ತಾರಲ್ಲ, ಇದ್ರ ಬಗ್ಗೆ ಅದ್ರ ಬಗ್ಗೆ ಅಂತ, ಪ್ರೀತಿ ಬಗ್ಗೆ ಭಕ್ತಿ ಬಗ್ಗೆ ಅಂತ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಲ್ಲ. ಇವತ್ತು ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಅಂತ, ಅದು ಇಲ್ಲಿಲ್ಲ. ನಾವು ಬಗ್ಗೆ ಮಾತಾಡಲ್ಲ, ಪ್ರೀತಿಸ್ತೀವಿ, ನಾವು ಭಕ್ತಿಯಿಂದ ಇರ್ತೀವಿ, ಭಕ್ತಿ ಬಗ್ಗೆ ಮಾತಾಡಲ್ಲ. ಇರೋಕ್ಕೂ ಅದರ ಬಗ್ಗೆ ಮಾತಾಡೋಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ಬುದ್ಧಿವಂತರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಭಕ್ತಿ ಬಗ್ಗೆ. ಎಷ್ಟು ಥರ ಭಕ್ತಿ ಇದೆ. ನಾರದ ಭಕ್ತಿ ಸೂತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ನಾರದ ಭಕ್ತಿ ಸೂತ್ರದಲ್ಲಿ 9 ಭಕ್ತಿಯೂ ಒಂದೇ, ಏಕಭಕ್ತಿ. ಅದು ತಿಳ್ಕೊಂಡವ್ರಿಗೆ ಸುಲಭವಾಗಿ 9 ಭಕ್ತಿ, ನವವಿಧ ಭಕ್ತಿ, ನವರಸ ಎಲ್ಲ ಅರ್ಥ ಆಗುತ್ತೆ. ಅನುಭವ 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 ಒಂದೇ. ಅದರಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ನಮ್ಗೆ ಅರ್ಥ ಆಗ್ಬೇಕಾರೆ ಒಂದು ಗೊತ್ತಾಗಬೇಕಲ್ಲ. ಹಾಗೆ ಧ್ಯಾನ, ನಮ್ಮ ಜೀವನನೇ ಧ್ಯಾನ ಅನ್ನೋದು ಗೊತ್ತಾಗುತ್ತೆ. ಧ್ಯಾನದ ಒಂದು ಪ್ರಕ್ರಿಯೆ ಏನು, ನಮ್ಮ ಜೀವನದ ಒಂದು ಪ್ರಾಸೆಸ್, ಒಂದು ಜರ್ನಿ. ಬೆಳಗ್ಗೆ ಇದ್ದರೆ ಸಂಜೆವರೆಗೂ ಒಂದು ಪ್ರಾಸೆಸ್, ಈಸ್ ಮೆಡಿಟೇಷನ್ ಪ್ರಾಸೆಸ್. ನಾವು ಎಷ್ಟು ಸತಿ ಆಚೆ ಬಂದ್ವಿ ಧ್ಯಾನದಿಂದ, ಎಲ್ಲಿ ಹೊರಗಡೆ ಸಿಕ್ಕಾಕೊಂಡ್ವಿ, ಎಷ್ಟೊತ್ತು ಧ್ಯಾನದಲ್ಲಿ ಇದ್ವಿ. ಆ್ಯಕ್ಟಿವಿಟಿಲಿದ್ದಾಗೆಲ್ಲ ಹೊರಗೆ ಬಂದಿರ್ತೀವಿ, ಚಟುವಟಿಕೆಯಲ್ಲಿದ್ದಾಗ. ಯಾವಾಗ ನಾವು ಸೃಜನಶೀಲತೆ, ಕ್ರಿಯೇಟಿವಿಟಿ, ರೆಸ್ಪಾನ್ಸಲ್ಲಿರ್ತೀವಿ, ನಾವು ಧ್ಯಾನದಲ್ಲಿರ್ತೀವಿ. ಅದರಿಂದ ಪುಸ್ತಕ ಏನೂ ಇಲ್ಲ, ಆದರೆ ಬರ್ತಾ ಬರ್ತಾ ಪುಸ್ತಕ ನಮ್ಮ ಜೀವನನೇ ಅಂತ ಗೊತ್ತಾಗುತ್ತೆ. ಅದೇ ಧ್ಯಾನ ಅಂತ. ಈ ಸಾಧನೆಯಲ್ಲಿ ತೊಡಗಿರೋರಿಗೆ ಪ್ರಾರ್ಥನೆಗೆ ಮಂತ್ರ ಜಪ ಅನ್ನೋದು ಸಾಕಾಗಲ್ವಾ? ಸಾಕಾಗತ್ತೆ, ಆ ಪ್ರಶ್ನೆ ಇಲ್ಲಿ ಬೇಡ. ಎಷ್ಟು ಸಾಕಾಗತ್ತೆ, ಎಷ್ಟು ಮಾಡಬೇಕು ಲೆಕ್ಕ ಇಲ್ಲ. ಮಂತ್ರ ಜಪ ಪ್ರಾರ್ಥನೆಯಲ್ಲಿ ನಾವು ಒಂದೊಂದು ಸತಿ ನಮಗೆ ಯಾವ ಥರ ಬೇಕು ಅದನ್ನು ಕಂಡುಕೊಳ್ಳೋದ್ರಲ್ಲೇ ಫೇಲ್ಯೂರ್ ಇರುತ್ತೆ. ತುಂಬ ಜನ ಎಲ್ಲರೂ ಮಾಡ್ತಾರೆ ಅಂತ ಮಂತ್ರ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ನನಗೆ ಆ ಮಂತ್ರ ಸೂಟ್ ಆಗುತ್ತಾ ಅಂದರೆ ನನ್ನ ಒಂದು ವೈಬ್ರೇಷನ್ಗೆ, ಫ್ರೀಕ್ವೆನ್ಸಿಗೆ ಮಂತ್ರ. ಇವಾಗ ಆಮ್ ಐ ರೆಡಿ? ಕೆಲವರು ಭಜನೆಗೆ ರೆಡಿ ಇರಲ್ಲ. ಅವ್ರಿಗೆ ಭಜನೆಗಿಂತ ಮೌನ ಬೇಕಾಗತ್ತೆ. ಕೆಲವ್ರಿಗೆ ಪ್ರಾರ್ಥನೆ ಸಾಕು, ಕೆಲವರಿಗೆ ಭಾವಗೀತೆ ಸಾಕು, ಕೆಲವರಿಗೆ ದೇವರ ನಾಮ ಸಾಕು, ಕೆಲವರಿಗೆ ಒಂದು ಬೀಜ ಮಂತ್ರ ತಗೊಂಡ್ರೆ ಸಾಕು. ಇದು ಏನು, ನಮಗೇನು ಬೇಕು, ಏನು ಹೇಳಿದ್ರೆ ನಾವು ಬೇಗ ಆ ಅಫಿನಿಟಿ ಬೇಗ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗುತ್ತೆ ಅಂತ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಬೇಕು. ಇದು ಸಾಕಾ, ಇದು ಬೇಕಾ ಅನ್ನೋ ಪ್ರಶ್ನೆ ಅಲ್ಲ. ನಮ್ಗೆ ಸ್ವಲ್ಪ ದಿನ ಮಾಡ್ತೀವಿ, ಇದರಿಂದ ಏನೂ ಆಗಲ್ಲ, ನಾವು ಬೇರೆ ಹುಡ್ಕೋಬೇಕು ನಾವೇನೆ. ಇದು ಬರೀ ಪ್ರಾರ್ಥನೆ ಸಾಕಾಗಲ್ಲ, ನಾನು ಯಾವುದಾದ್ರು ಮಂತ್ರ ತಗೋಬೇಕು, ಅಥವಾ ಮಂತ್ರ ಸಾಕಾಗಲ್ಲ ನನಗೆ, ನಾನು ಜಪ ತಗೋಬೇಕು, ನಂಗೆ ಜಪ ಸಾಕಾಗಲ್ಲ, ಆ ಜಪದಲ್ಲಿ ಏನೂ ಆಗ್ತಾಯಿಲ್ಲ, ಜಪ ಬಿಟ್ಟು ಧ್ಯಾನ ಮಾಡಬೇಕು. ಈ ರೀತಿ ನಾವು ನಮಗೇನು ಬೇಕು ಅಂತ ನೋಡ್ಕೋಬೇಕು. ಅದಕ್ಕೆ ಗುರುಗಳ ಸಹಾಯ ಬೇಕಾಗುತ್ತೆ. ಗುರುಗಳಿಗೆ ಗೊತ್ತು, ಅವ್ರು ನಿಮ್ಮ ನೇಚರ್ ನೋಡಿ, ನಿಮ್ಮ ಸ್ವಭಾವ ನೋಡಿ, ನಿಮ್ಮ ಗುಣಗಳನ್ನು ಪರೀಕ್ಷೆ ಮಾಡಿ, ನಿಮ್ಮ ಸ್ಥೂಲ ಸೂಕ್ಷ್ಮತೆ ತಿಳ್ಕೊಂಡು ನಿಮಗೆ ಯಾವುದು ಹಿಡಿಸ್ಬಹುದು ಅಂತ ಗೊತ್ತು ಅವ್ರಿಗೆ.
ನೀವು ಜಾಸ್ತಿ ಫಿಸಿಕಲ್ ವರ್ಕಲ್ಲಿ ಇನ್ವಾಲ್ವ್ ಆಗ್ತೀರಾ ಅಥವಾ ಮೆಂಟಲ್ ವರ್ಕ್ ಜಾಸ್ತಿ ಇರುತ್ತಾ, ನೀವು ತುಂಬ ಟೆನ್ಷನ್ ಮಾಡ್ಕೋತೀರಾ, ತುಂಬ ಎಮೋಷನಲ್ಲ. ಇದು ಗುರು ಸನ್ನಿಧಾನದಲ್ಲೇ ನಿಮಗೆ ಅವ್ರಿಗೆ ಅರ್ಥ ಆಗುತ್ತೆ ನಿಮ್ಗೆ ಯಾವ ಮಂತ್ರ ಕೊಟ್ಟರೆ ಒಳ್ಳೆಯದು, ಯಾವ್ದು ಕೊಟ್ಟರೆ ನೀವು ಸ್ಟಡಿ ಆಗ್ತೀರಾ. ಅದರಿಂದ ಗುರು ಅಡ್ವೈಸ್ ಹೇಗೆ ಡಾಕ್ಟರ್ಸ್ ಅಡ್ವೈಸ್ ಬೇಕೋ ಆ ಥರ ಗುರು ಅಡ್ವೈಸ್ ಬೇಕಾಗತ್ತೆ. ಇಲ್ಲೂ ಬರೀ ಮಂತ್ರ ಹಿಡ್ಕೊಂಡ್ರೂ ಪ್ರಯೋಜನ ಇಲ್ಲ, ಬರೀ ಪ್ರಾರ್ಥನೆ ಹಿಡ್ಕೊಂಡ್ರೂ ಪ್ರಯೋಜನ ಇಲ್ಲ. ನಿಜವಾದ ಸಾಧನೆಯಲ್ಲಿ ಇಲ್ಲದೆ ಇದ್ದರೆ ಒಂದು ಆ್ಯಕ್ಟಿವಿಟಿ ಥರ, ಚಟುವಟಿಕೆ ಥರ, ಒಂದು ಒಳ್ಳೆಯ ಕೆಲಸ ನಾನು ಮಾಡ್ತಾಯಿದ್ದೀನಿ ಅನ್ನೋ ಥರ, ಬಾಗಿಲಿಗೆ ನೀರು ಹಾಕಿದಂಗೆ ಎಷ್ಟು ಒಳ್ಳೆಯದೋ ಅದೇ ಥರನೇ ನಾನು ಊದ್ಕಡ್ಡಿ ಹಚ್ಚಿಡ್ತೀನಿ, ದೀಪ ಹಚ್ತೀನಿ, ಅಷ್ಟಕ್ಕೆ ಸಾಕಾಗ್ಬೋದು. ಈ ಜಾಗದಲ್ಲಿ ಅಂದ್ರೆ ಗುಡ್ಡದಲ್ಲಿ ಧ್ಯಾನ ಮಾಡೋದ್ರ ವಿಶೇಷತೆ ಏನು ಅಮ್ಮ? ಧ್ಯಾನಕ್ಕೆ ಸ್ಥಳ ಅನ್ನೋದು ಮುಖ್ಯವಾಗುತ್ತಾ? ಹೇಗೆ ಶಬ್ದಗಳು ವಾತಾವರಣದಲ್ಲಿ ಉಳ್ಕೊಳ್ಳುತ್ತೋ, ಆ ಶಬ್ದಗಳು ಸೂಕ್ಷ್ಮವಾಗಿದ್ದರೆ, ಭಾವಾನುಭವದಲ್ಲಿದ್ದರೆ ಅದು ಹೇಗೆ ಜಾಸ್ತಿ ಕಾಲ ಉಳಿಯುತ್ತೋ, ಆ ಶಬ್ದಗಳು ಮಂತ್ರವೇ ಆಗಿದ್ದರೆ, ನಿಜಾಕ್ಷರಗಳಿಂದ ಬಂದಿದ್ದರೆ ಶಾಶ್ವತವಾಗಿರುತ್ತೋ, ಅದೇ ರೀತಿ ಇವುಗಳಿಂದ ಹೊಂದಿದ ಆ ಸಮಾಧಿ ಅನುಭವಗಳು, ಧ್ಯಾನದ ಅನುಭವ ಆ ಜಾಗದಿಂದ ಎಲ್ಲೂ ಹೋಗಲ್ಲ. ಆ ವೈಬ್ರೇಷನ್ನು ರೆವರ್ಬರೇಟ್ ಆಗ್ತಾ ಆಗ್ತಾ ಇನ್ನೂ ಹಳೇದಾಗ್ತಾ ಆಗ್ತಾ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಅಂದರೆ ರೆವರ್ಬರೇಟ್ ಆದರೆ ಮತ್ತೆ 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 ಒಂದರಿಂದ ಒಂದು ತಗಲಿ. ಅದಕ್ಕೆ ಗುಹೆಗಳಲ್ಲಿ ಧ್ಯಾನ ಮಾಡೋರು ಗೋಡೆಗೆ ಅದು ಹೊಡೆದು ಶಬ್ದ ನಿಶ್ಶಬ್ದ, ಆ ನಿಶ್ಶಬ್ದತೆಯಲ್ಲಿ ನೀರವದಲ್ಲಿ ಆ ವೈಬ್ರೇಷನ್ ಹಂಗೆ ಒಳಗಡೆ ಉಳ್ಕೊಳ್ಳೋದು. ಅದಕ್ಕೆ ದೇವಸ್ಥಾನದ ಗೋಡೆ ಮಾತ್ರ ಮಣ್ಣು ಕಟ್ಟಲ್ಲ, ಕಲ್ಲಲ್ಲಿ ಹಾಕ್ತಾರೆ, ಯಾಕೆಂದರೆ ವೈಬ್ರೇಷನ್. ಅದರಿಂದ ಇಲ್ಲಿ ನಾನು ಬಂದಾಗಲೇ ಈ ಜಾಗ ಯಾರೋ ಮುನಿಗಳು, ಋಷಿಗಳು, ಗುರುಗಳು ಬಂದು ಧ್ಯಾನ ಮಾಡಿ ಹೋದ ಅನುಭವ, ಆ ಅನುಭವ ಇತ್ತು, ಎಲ್ಲೋ ಸೆಳೆತ ಇತ್ತು. ಅದರಿಂದ ನಾನು ಇರೋಕ್ಕಾಯಿತು. ನಾ ಮಾಡಿದ ಒಂದೊಂದು ಧ್ಯಾನನೂ ನನಗೆ ಚೆನ್ನಾಗಿ ಗೊತ್ತು, ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ, ಪುನಃ ಆಕರ್ಷಿಸುತ್ತೆ ಅಂಥವ್ರನ್ನೇ. ಮಾತಾಡಿದ ಮಾತು ಕೂಡ ಈ ಹಾಲಲ್ಲೇ ಇರುತ್ತೆ. ಸೂಕ್ಷ್ಮವಾದ ಮಾತಾಗಿದ್ದರೆ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲಿಗೆ ಬಂದಾಗ ಯಾರಾದರೂ ಕೇಳಿದರೆ ಅದು ನೆನಪಾಗುತ್ತೆ, ಅವ್ರನ್ನ ಪ್ರಚೋದಿಸುತ್ತೆ. ಈ ನಂಬಿಕೆ ನಮ್ಮ ಬಹಳ ಹಿಂದಿನ ಕಾಲದಿಂದ ಇದೆ. ಇವತ್ತು ಉಪನಿಷತ್ತುಗಳು, ವೇದಾಂತ, ವೇದ ಮಂತ್ರಗಳೆಲ್ಲ ಅಟ್ಮಾಸ್ಫಿಯರ್ನಲ್ಲಿರುತ್ತೆ. ಇದು ಪಲ್ಯೂಟ್ ಆಗಿದ್ದರಿಂದ ನಾವು ಅದು ಸೂಕ್ಷ್ಮಕ್ಕೆ ಹೋಗಿರುತ್ತೆ. ನಾವಿವಾಗ ಕೈಲಾಸ ಅಲ್ಲಿ ಇಂಥ ಜಾಗದಲ್ಲಿ ಹೋದಾಗ ಬೇಗ ನಮಗೆ ಸಿಗುತ್ತೆ, ಯಾಕೆಂದರೆ ಎಲ್ಲ ಮೇಲ್ಗಡೆ ಅದು ಹೋಗಿ ಅಲ್ಲಿ ಆಕ್ಯುಪೈ ಆಗಿರುತ್ತೆ. ಆ ಸೂಕ್ಷ್ಮವಾದ ಜಾಗದಲ್ಲಿ ಅದನ್ನು ಬೇಗ ಆಕರ್ಷಣೆ ಮಾಡ್ಬೋದು ಅಂತರ್ಶಕ್ತಿಗಳನ್ನೆಲ್ಲ. ಬೇರೆ ಬೇರೆ ಧರ್ಮಕ್ಕೆ ಬೇರೆ ಬೇರೆ ಧ್ಯಾನ ಮಾಡುವಂತಹ ವಿಧಗಳಿದೆಯಾ ಅಮ್ಮ? ಧ್ಯಾನದ ಮೆಥೆಡ್ಡು ಒಂದಲ್ಲ ಎರಡಲ್ಲ, ಸಾವಿರಾರಿದೆ. ಇವತ್ತಿಗೂ ಹೊಸ ಟೆಕ್ನಿಕ್ಸ್ ಬರ್ತಾನೆ ಇದೆ. ಈ ತಂತ್ರಗಳಿಗೆ ಯಾವುದು ಕೊನೆಯೇ ಇಲ್ಲ. ಯಾವಾಗ ಅದನ್ನು ಹೇಳ್ಕೊಡೋರು ಅಥವಾ ಅದನ್ನು ಕಂಡುಕೊಂಡು ದಾರಿ ತೋರಿಸೋರ ಮೇಲೂ ಹೋಗುತ್ತೆ, ಕೆಲವು ಸಿದ್ಧಾಂತಗಳ ಮೇಲೆ ಹೋಗುತ್ತೆ. ಕೆಲವು ಸಿದ್ಧಾಂತದಲ್ಲಿ ಧ್ಯಾನ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಧ್ಯಾನ ಅದ್ವೈತ ಫಿಲಾಸಫಿ, ಅಬ್ಸ್ಟ್ರಾಕ್ಟ್. ಬ್ರಹ್ಮನನ್ನು ತಿಳ್ಕೊಳ್ಳೋದು, ನಾನೇ ಬ್ರಹ್ಮ ಅನ್ನೋದು, ನಾನೆಲ್ಲ ಮರೆತು ಕೂತ್ಕೊಳ್ಳೋದು, ಇದು ಅತಿ ಸೂಕ್ಷ್ಮವಾದದ್ದು ಅದ್ವೈತ ಫಿಲಾಸಫಿ ಬರುತ್ತೆ. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಇದು ಯಾವುದೂ ಅಲ್ಲ, ನಾನು ಪರಬ್ರಹ್ಮ ಸ್ವರೂಪ. ಅಲ್ಟಿಮೇಟ್ ಈ ಡಿಸ್ಕವರಿ ಆದಾಗ ಅವ್ರು ಧ್ಯಾನನೇ ಮಾಡಲ್ಲ, ಅವರು ಜಪ ಮಾಡ್ತಾರಷ್ಟೆ.
ಜಪದಲ್ಲಿ ಧ್ಯಾನ ಆದ್ರೂ ನಂಗೆ ಧ್ಯಾನ ಆಗಿದೆ ಅಂತ ಒಪ್ಕೊಳ್ಳೋದು ಕಷ್ಟ ಅವರು. ಯಾಕೆಂದರೆ ಅದ್ವೈತ ಕೊಟ್ಟೋಗ್ತಾರಲ್ಲ, ಅದಕ್ಕೆ ಜಪ ನಿಲ್ಲಿಸ್ಬಿಡ್ತಾರೆ. 108 ಜಪ ಅಂದರೆ 108 ಆದಮೇಲೆ 109 ಮಾಡಲ್ಲ. ಇಷ್ಟು ಸತಿ ಜಪ ಮಾಡಬೇಕು ಅಂದರೆ ಅಷ್ಟು ಸತಿನೇ ಮಾಡ್ತಾರೆ, ಜಾಸ್ತಿನೂ ಮಾಡಲ್ಲ. ಎಲ್ಲಿ ಧ್ಯಾನ ಆಗಿಬಿಡುತ್ತೋ, ಎಲ್ಲಿ ನಾನು ಅದ್ವೈತ ಕೊಟ್ಟೋಗ್ತೀನೋ, ನನ್ನ ಕೈಲಿ ಎಲ್ಲಿ ತೊಗೊಳಕ್ಕಾಗಲ್ವೋ, ನಮ್ಮ ಗುರುಗಳು ಹೇಳಿಲ್ಲ ಅದ್ವೈತ, ನಂಗೆ ಆಗಿಬಿಟ್ರೆ ಬೇಡ, ಅದು ಹೋಗೋದೇ ಇಲ್ಲ ಅವರು. ಇಷ್ಟು ಜಪ ಅಂತ ನಂಬರ್ಗೆ ಸಿಕ್ಕಾಕೊಳ್ತಾರೆ ಕೆಲವರು. ಅದರಿಂದ ಧ್ಯಾನದ ಮೆಥೆಡ್ಡು ಗುರುಗಳ ಮೇಲೆ ಹೋಗುತ್ತೆ, ಆಮೇಲೆ ಕೆಲವು ಧರ್ಮದ ಮೇಲೆ ಹೋಗುತ್ತೆ. ನಾವು ಯಾವುದನ್ನು ನಂಬ್ತೀವಿ, ಇದರಲ್ಲಿ ಯಾವುದನ್ನು ಫಾಲೋ ಮಾಡ್ತೀವಿ ಅನ್ನೋದು. ಆದರೆ ನಿಜವಾಗ್ಲೂ ನೋಡಿದ್ರೆ ಧ್ಯಾನ ಇಸ್ ವೆರಿ ಪರ್ಸನಲ್. ಪ್ರತಿಯೊಂದು ಬಾಡಿನೂ ಯುನೀಕ್, ಪ್ರತಿಯೊಂದು ಮೈಂಡು ಯುನೀಕ್. ಅದರಿಂದ ಅವ್ರವ್ರ ಧ್ಯಾನ ಅವ್ರವ್ರು ಕಂಡುಕೊಂಡ್ರೆ ವಾಸಿ. ನಮ್ಮ ಯೋಗ್ಯತೆ ನಮಗೆ ಗೊತ್ತಿದೆ. ಅದರಿಂದ ಇದು ಭಾಳ ಸೀಕ್ರೆಟಾಗಿ ನಮ್ಗೆ ಎಷ್ಟರ ಮಟ್ಟಿಗೆ ಒಳಗೆ ಹೋಗೋಕ್ಕಾಗತ್ತೆ, ಯಾವುದರಿಂದ ಹೋಗೋಕ್ಕಾಗತ್ತೆ, ನಮ್ಮ ಧ್ಯಾನ ನಾವು ತಿಳ್ಕೋಬೋದು. ಆಗ ನಾವು ಬದಲಾಯಿಸ್ಕೊಳ್ಳಬಹುದು, ಯಾವುದೋ ಒಂದಕ್ಕೆ ಸಿಕ್ಕಾಕೊಳ್ಳೋದು ಇಲ್ಲ, ಪ್ಯಾಟ್ರನ್ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ನಾವು ಡಿಸ್ಕವರ್ ಮಾಡ್ತಾ ಹೋಗಬೇಕು. ಒಂದೊಂದು ಲೆವೆಲ್ನಲ್ಲಿ ಒಂದೊಂದು ಮೆಥಡನ್ನು ಉಪಯೋಗಿಸ್ತೀವಿ. ಪ್ರಾರಂಭ ಮಾಡುವಾಗ ಪ್ರಾಣಾಯಾಮದಿಂದ ಉಪಯೋಗಿಸ್ತೀವಿ, ಆಮೇಲೆ ಪ್ರಾಣಾಯಾಮ ನಿಂತೋಗುತ್ತೆ. ಆಮೇಲೆ ನಾವು ಮಂತ್ರ ತಗೋತೀವಿ, ಮಂತ್ರನೂ ಎಲ್ಲೋ ನಿಂತೋಗುತ್ತೆ. ಆಮೇಲೆ ಬೀಜ ಮಂತ್ರ ತಗೋತೀವಿ, ಅದು ಎಲ್ಲೋ ನಿಂತೋಗುತ್ತೆ. ಇನ್ನೊಂದು ಮೆಥಡ್ ತಾನೇ ಒಂದರಿಂದ ಒಂದು ಹುಟ್ಕೊಳ್ಳೋದು ಉಂಟು. ಅದರಿಂದ ಆ ಥರ ಡೆಫಿನೆಟ್ಟಾಗಿ ಯಾವ ಮೆಥಡ್ ಅಂತಿಲ್ಲ. ಆದರೆ ದಾರಿಗಳು ಬೇಕಾದಷ್ಟಿದೆ ಅಂತ ಗೊತ್ತಾಗಬೇಕು. ಎಲ್ಲ ಒಂದೇ ಒಂದು ಪಾಯಿಂಟ್ಗೆ ಹೋಗಿ ತಲುಪತ್ತೆ ಅಂತಲೂ ಗೊತ್ತಾಗಬೇಕು. ಅಮ್ಮ, ಧ್ಯಾನ ಅನ್ನೋದು ದೇವರನ್ನ ಅವಲಂಬಿಸುತ್ತದೆಯಾ? ಧ್ಯಾನಕ್ಕೂ ದೇವರಿಗೂ ಸಂಬಂಧ ಇಲ್ಲ, ಹೊರಗಿದ್ದ ಸಂಬಂಧ ಇಲ್ಲ. ನಾವು ದೇವರುಗಳನ್ನೇ ಬೇರೆ ಬೇರೆ ಮಾಡಿದ್ರೆ ನಮ್ಮ ಮನಸ್ಸಿನಲ್ಲೂ ಕೂಡ ಡಿವಿಷನ್ ಇದೆ ಅಂತ ಅರ್ಥ. ಈ ದೇವ್ರಿಗೆ ಈ ಧ್ಯಾನ, ಆ ದೇವ್ರಿಗೆ ಆ ಧ್ಯಾನ, ಆಂಜನೇಯನಿಗೊಂದು ಧ್ಯಾನ, ಶನಿಗೊಂದು ಧ್ಯಾನ, ಗುರುಗಳು ಒಂದು ಧ್ಯಾನ ಅಂತ ಆಗುತ್ತೆ. ಯಾರ ಮನಸ್ಸಿನಲ್ಲಿ ಡಿವಿಷನ್ ಇದೆ ಅವರು ದೇವ್ರನ್ನೇ ಡಿವೈಡ್ ಮಾಡಿಬಿಡ್ತಾರೆ. ಅವ್ರಿಗೆ ಧ್ಯಾನ ಆಗೋದು ಕಷ್ಟ, ಧ್ಯಾನ ಸಾಧ್ಯ ಇಲ್ಲ. ನಾಮಕ್ಕೆ ಒಂದು ನಾಮ ತಗೋಬಹುದು, ಆದರೆ ನಮ್ಮ ಒಳಗಡೆ ಗೊತ್ತಿರಬೇಕು. ಎಲ್ಲರೂ ಜಪ ಬೇರೆ ಬೇರೆ ನಾಮದಲ್ಲಿ ಮಾಡ್ತಿದ್ರು ನಾವೆಲ್ಲ ಒಂದು ಉದ್ದೇಶಿಸಿ ಜಪ ಮಾಡ್ತಾ ಇದ್ದೀವಿ, ಅದು ದೇವರು. ಅವರು ಕೃಷ್ಣನ ಉದ್ದೇಶಿಸಿ ಪ್ರಾರ್ಥನೆ ಜಪ ಮಾಡ್ತಿದ್ರೆ, ಧ್ಯಾನ ಮಾಡ್ತಿದ್ರೆ, ನಾನು ಗಣಪತಿಯನ್ನು ಉದ್ದೇಶಿಸಿ ಧ್ಯಾನ ಜಪ ಮಾಡ್ತಿದ್ರೆ ನನಗೆ ಗೊತ್ತಿರಬೇಕು ಕೃಷ್ಣನ ಒಂದು ಧ್ಯಾನ, ಗಣಪತಿ ಧ್ಯಾನ ಎರಡು ಎಲ್ಲಿ ಸೇರುತ್ತೋ ಅದು ನಿಜವಾದ ದೇವರು. ಅದು ಒಂದೇ. ನಾವು ಬೇರೆ ಬೇರೆ ಮಾಡ್ತಿದ್ದೀವಿ ಅಷ್ಟೇ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಆಕಾರ, ಆ ರೀತಿ ಅವ್ರದ್ದೊಂದು ಬೇರೆ ಥರ, ನಮ್ಮದೊಂದು ಬೇರೆ ಥರ, ಆದರೆ ಒಂದೇ. ಇದು ತಿಳ್ಕೊಂಡಿರೋದು ಬಹಳ ವಿವೇಕದಲ್ಲಿ ತಿಳ್ಕೋಬೇಕು. ದೇವ್ರ ಮೇಲೆ ಡಿಪೆಂಡ್ ಆಗಲ್ಲ ಧ್ಯಾನ. ದೇವರು ಒಂದೇ, ಧ್ಯಾನ ಹಲವು, ದೇವರು ಒಂದೇ, ನಾಮ ಹಲವು, ದೇವರು ಒಂದೇ, ಮಂತ್ರ ಹಲವು ಅಂದರೆ ಎಷ್ಟು ಕೋಟಿ ಜನ ಇದ್ದಾರೆ, ಅಷ್ಟು ಕೋಟಿ ದಾರಿ, ಅಷ್ಟು ಕೋಟಿ ಯೋಚನೆಗಳು, ಅಷ್ಟು ಕೋಟಿ ಥರ ದೇವ್ರನ್ನ ನೋಡ್ತೀವಲ್ಲ. ಮಲ್ಟಿ ಡೈಮೆನ್ಷನಲ್ ಅವನು, ಯಾವ ಥರ ನೋಡಿದ್ರೂ ನೋಡ್ಬೋದು, ಅವನಿಗೆ ತಲುಪೋದು, ಅವನನ್ನೇ ನೋಡ್ತಾ ಇರೋದು ನಾವು. ಈ ಕಿಟಕಿಯಲ್ಲಿ ನೋಡಿದ್ರು ಅವನ್ನೇ, ಆ ಕಿಟಕಿಯಲ್ಲಿ ನೋಡಿದ್ರು ಅವನ್ನೇ ನೋಡ್ತಾ ಇರೋದು. ಇದೊಂದು ಆಳವಾಗಿ ನಮ್ಮ ಮನಸ್ಸು ಅನ್ಡಿವೈಡೆಡ್ ಆಗಿ ನೋಡಿಬಿಟ್ರೆ ನಾವು ಯಾರ ಬಗ್ಗೆನೂ, ಯಾವ ಧ್ಯಾನದ ಬಗ್ಗೆನೂ, ಯಾವ ಗುರುಗಳ ಬಗ್ಗೆನೂ ನಾವು ಮಾತಾಡೋದೇ ಇಲ್ಲ, ಡಿಫರೆನ್ಸ್ ಬರೋದೇ ಇಲ್ಲ. ಬಿಕಾಸ್ ಯು ನೋ ಡೀಪ್ ಇನ್ಸೈಡ್ ದೇ ಆರ್ ಆಲ್ಸೋ ಗೋಯಿಂಗ್ ಇನ್ ದ ಸೇಮ್ ಪಾತ್ ಫಾರ್ ದಿ ಸೇಮ್ ಪರ್ಪಸ್. ಯಾಕೆ ನಾವು ಅವ್ರನ್ನ ಹಿಂದೆ ಕೇಳಿಬೇಕು ಅಥವಾ ಕಂಪೇರ್ ಮಾಡಬೇಕು, ಆ ಧ್ಯಾನ ಬೇರೆ ಈ ಧ್ಯಾನ ಬೇರೆ ಅಂತ? ಆ ವಿವೇಕ ಬಂದುಬಿಟ್ರೆ ನಿಮಗೆ ಗೊತ್ತಾಗತ್ತೆ ದೇವರು ಒಂದೇ, ಮೆಥಡ್ಗಳು ಬೇರೆ ಬೇರೆ ಅಷ್ಟೇ ಅಂತ. ಸಕ್ಕರೆ ಒಂದೇ ಅಲ್ವಾ,
ಜಾಮೂನಲ್ಲೂ ಅದೇ ಸಕ್ಕರೆ ಇರುತ್ತೆ, ಬಾದುಷಾನಲ್ಲೂ ಅದೇ ಸಕ್ಕರೆ ಇರುತ್ತೆ, ಕೊಬ್ಬರಿ ಮಿಠಾಯಲ್ಲೂ ಅದೇ ಸಕ್ಕರೆ ಇರುತ್ತಲ್ವ. ನಮಗೆ ಗೊತ್ತು ಸ್ವೀಟ್ಸ್ ಅಂದರೆ ಬೇರೆ ಬೇರೆ ಆಕಾರ ತೊಗೊಂಡಿದೆ ಅಷ್ಟೇ.